ಹಾಯ್ ಮೂವಿ ಲವರ್ಸ್. ಈ ವಾರ ಸಿನಿ ಪ್ರಿಯರಿಗೆ ವಿಭಿನ್ನ ಸಿನಿಮಾ ವೇದಿಕೆಯಲ್ಲಿ ಪ್ರಸಾರವಾಗಲಿವೆ ಹಲವು ಮೂವೀಸ್ಗಳು. ಥ್ರಿಲ್ಲರ್ ಸಿನಿಮಾದಿಂದ ಸೈಕಾಲಜಿಕ್ ಸಿನಿಮಾವರೆಗೂ ಎಲ್ಲ ಜಾನರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ. ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಮೂವಿ ಮೊದಲನೆಯದಾಗಿ ಖಾನ್ ಸಿಟಿ. ಹರೀಶ್ ದುರೈರಾಜ್ ನಿರ್ದೇಶನದಿಂದ ಮೂಡಿಬಂದಿರುವ ಖಾನ್ ಸಿಟಿಯು ಹಲವು ಅಪರಾಧ ಹಾಗೂ ಹಾಸ್ಯದಿಂದ ಕೂಡಿ ಬಂದಿದೆ. ಈ ಸಿನಿಮಾದಲ್ಲಿ ಅರ್ಜುನ್ ದಾಸ್, ಅನ್ನಬೆನ್ ಮತ್ತು ಯೋಗಿ ಬಾಬು ನಟಿಸಿರುತ್ತಾರೆ. ಈ ಮೂವಿಯು ಮಂಗಳೂರಿನ ಸಮುದ್ರ ತೀರದ ಹಡಗಿನ ಕಳ್ಳತನ ಈ ಚಿತ್ರಕಥೆಯು ಸುತ್ತುತ್ತದೆ. ಈ ಮೂವಿಯು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಲಿದೆ. ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ನಲ್ಲಿ ತಮಿಳು ಮತ್ತು ಇತರೆ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ದಿನಾಂಕ 24 ಜುಲೈ ಶುಕ್ರವಾರ ಈ ಮೂವಿ ರಿಲೀಸ್ ಆಗಲಿದೆ. ಯೋಗಿ ಬಾಬು ಈ ಮೂವಿಯಲ್ಲಿ ನಿರ್ದೇಶಿಸಿದ್ದಾರೆ. ಈ ಮೂವಿಯು ಮಂಗಳೂರಿನ ಸಮುದ್ರದ ತೀರದ ಹಡಗಿನ ಕಳ್ಳತನದ ಸುತ್ತ ಚಿತ್ರಕಥೆಯಾಗಿ ಸುತ್ತುತ್ತದೆ. ಈ ಮೂವಿಯು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಲಿದೆ ಜುಲೈ 24. ಇಗೋ ರಾಮನ್. ಈ ಮೂವಿಯು ಗಣೇಶನ್ ನಾಚಿ ಅವರ ನಿರ್ದೇಶನದಲ್ಲಿದೆ. ಈ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಸಿಬಿ ಭುವನ್ ಚಂದ್ರನ್ ಅವರು ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿಯಾಗಿ ನಟಿಸಿದ್ದಾರೆ. ಈ ಚಿತ್ರವು ಶಿಕ್ಷಣ ಸುತ್ತ ತಿರುಗುತ್ತದೆ. ಇದು ಅಮೆಜಾನ್ ಪ್ರೈಮಲ್ಲಿ ಜುಲೈ 24 ರಿಲೀಸ್ ಆಗಲಿದೆ. ಜನಪ್ರಿಯ ನಟ ಟೊವಿನೋ ಥಾಮಸ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಮೂವಿಯು ಪಲ್ಲಿಚಟ್ಟಂಬಿ ಮೂವಿ ಹೆಸರು. ಮಲಯಾಳಂ ಭಾಷೆಯ ಬಹುನಿರೀಕ್ಷಿತ ಆ್ಯಕ್ಷನ್ ಮತ್ತು ಪೀಡಿಯಾಟಿಕ್ ಡ್ರಾಮಾದ ಮೂವಿಯಾಗಿದೆ. ಮಲಬಾರ್ ಪ್ರದೇಶದಲ್ಲಿ ನಡೆಯುವ ಈ ಚಿತ್ರದಲ್ಲಿ ಟೊವಿನೋ ಥಾಮಸ್ ಅವರು ಚರ್ಚ್ನಿಂದ ನೇಮಕಗೊಂಡ ಗೂಂಡಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂವಿಯು ಭೂ ಮಾಲೀಕತ್ವದ ಚಿತ್ರಕಥೆಯಾಗಿದೆ. ಈ ಮೂವಿಯು ಸೋನಿ ಲೈವ್ನಲ್ಲಿ OTT ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಆಗಲಿದೆ. ದಿನಾಂಕ 24 ಮಲಯಾಳಂ ಭಾಷೆ ಮತ್ತು ಇತರೆ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಕಾಳಿಂಗನ ರಹಸ್ಯ. ಇದು ಸನ್ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆಗಲಿದೆ. ಇದು ಕಳಿಂಗ ಸಾಮ್ರಾಜ್ಯ ಕಾಲದ ಶಾಪವೊಂದರ ಬಾವಿಯ ಕಥೆಯಾಗಿರುತ್ತದೆ. ಈಗಿನ ಕಾಲದ ಕಾಲೇಜು ಒಂದು ಕ್ಯಾಂಪಸ್ ಕಾಲೇಜಿನಲ್ಲಿ ಆ ಬಾವಿಯು ಸೀಲನ್ನು ಆಕಸ್ಮಿಕವಾಗಿ ತೆರೆದಾಗ ಆ ಕಥೆಯು ಏನಾಗುತ್ತದೆ ಎಂಬುದರ ಬಗ್ಗೆ ಈ ಮೂವಿಯಲ್ಲಿರುತ್ತದೆ. ಒಳ್ಳೆಯ ಸಿನಿಮಾ. ಮುಸಾಫಿರ್ ಕೆಫೆ. ಇದು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಲಿದೆ ಜುಲೈ 24. ಹಿಂದಿ ಮೂವಿಯ. ನಮ್ಮದು ಹೊಸ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.